ಬಾಗಲಕೋಟೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ನಾಮಪತ್ರ ಸಲ್ಲಿಸುವ ಕೊನೆಯ ದಿನದಂದು ಭರ್ಜರಿ ನಾಮಪತ್ರ ಸಲ್ಲಿಕೆ ನಡೆದಿದೆ. ಬಿಜೆಪಿ ಪಕ್ಷದಿಂದ ವೀರಣ್ಣ ಚರಂತಿಮಠ್ ಅವರು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ, ಶ್ರೀರಾಮುಲು ಸೇರಿದಂತೆ ವಿವಿಧ ಗಣ್ಯಮಾನ್ಯರೊಂದಿಗೆ ವೀರಣ್ಣ ಚರಂತಿಮಠ್ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಬಳಿಕ ನಗರದ ಕನಿವಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಯನ್ನು ಪ್ರಾರಂಭಿಸಲಾಯಿತು. ತೆರೆದ ವಾಹನ ಮೂಲಕ ಬಿಜೆಪಿ ಪಕ್ಷದಿಂದ ರೋಡ್ ಶೋ ಮಾಡಿ ವೀರಣ್ಣ ಚರಂತಿಮಠ್ ಅವರಿಗೆ ಮತ ಚಲಾಯಿಸುವಂತೆ ಮುಖಂಡರು ಮನವಿ ಮಾಡಿಕೊಂಡರು. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದಿಂದ ಪ್ರಾರಂಭವಾದ ಮೆರವಣಿಗೆಯು ಟಿಕೇನಮಠ, ವಲ್ಲಭಭಾಯಿ ಚೌಕ್, ಜನತಾ ಬಜಾರ್ ಮಾರ್ಗವಾಗಿ ಬಸವೇಶ್ವರ ವೃತ್ತದವರೆಗೆ ಸಾಗಿತು. ಮಾರ್ಗ ಮಧ್ಯೆ ಸಾವಿರಾರು ಕಾರ್ಯಕರ್ತರು ಸೇರಿ ನಗರ ಇಡೀ ಕೇಸರಿಮಯಗೊಂಡಿತ್ತು. ಮೆರವಣಿಗೆಯ ನಂತರ ಬಸವೇಶ್ವರ ವೃತ್ತದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತನಾಡಿ, ಇದು ನಾಮಪತ್ರ ಮೆರವಣಿಗೆ ಅಲ್ಲ, ವಿಜಯೋತ್ಸವದ ಮೆರವಣಿಗೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಶಕ್ತಿ ಏನು ಎಂಬುದನ್ನು ಕಾರ್ಯಕರ್ತರು ತೋರಿಸಿದ್ದಾರೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಿಂದ ಅಭಿವೃದ್ಧಿ ಕುಂಠಿತಗೊಂಡಿದ್ದು, ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಮಾತನಾಡಿ, ಬಿಜೆಪಿ ಆಡಳಿತದ ಅವಧಿಯಲ್ಲಿ ಬಾಗಲಕೋಟೆ ಭಾಗವನ್ನು ಪ್ರಮುಖ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಎಂದು ಹೇಳಿ, ಮುಂದಿನ ಅಭಿವೃದ್ಧಿಗಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರು ಅಭಿವೃದ್ಧಿ ಮತ್ತು ಹಿಂದುತ್ವದ ಆಧಾರದಲ್ಲಿ ಮತ ಕೇಳುತ್ತಿದ್ದಾರೆ. ಕಮಲ ಚಿಹ್ನೆಗೆ ಮತ ನೀಡಿ ಭರ್ಜರಿ ಬಹುಮತದಿಂದ ಗೆಲ್ಲಿಸಬೇಕು ಎಂದು ವಿನಂತಿಸಿದರು. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಮಾತನಾಡಿ, ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಭರ್ಜರಿ ಗೆಲುವು ಸಾಧಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮತದಾರರು ಬದಲಾವಣೆಗೆ ಮನಸ್ಸು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೆಚ್ಚಾಗಿದೆ ಎಂದರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ PS ಪೂಜಾರ್ ಮಾತನಾಡಿ, ಹಿಂದಿನ BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಸರ್ಕಾರಗಳು ಜನ ಸಮಸ್ಯೆಗಳಿಗೆ ಸ್ಪಂದಿಸಿದ್ದರೆ, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ರಾಜ್ಯದ ಜನರು ಈಗಿನ ಆಡಳಿತದಿಂದ ಬೇಸತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮನೆಗೆ ಕಳುಹಿಸುವುದು ಸಮಯ ಬಂದಿದೆ ಎಂದರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರ ಗೆಲುವು ಎಲ್ಲರಿಗೂ ಆದರ್ಶವಾಗಬೇಕೆಂದು ಕರೆ ನೀಡಿದರು. ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಮಾತನಾಡಿ, ಭಾರೀ ಬಿಸಿಲಿನಲ್ಲಿಯೂ ಸಾವಿರಾರು ಕಾರ್ಯಕರ್ತರು ಪಾದಯಾತ್ರೆ ಮೂಲಕ ಭಾಗವಹಿಸಿರುವುದು ಪಕ್ಷದ ಶಕ್ತಿ ತೋರಿಸುತ್ತದೆ ಎಂದರು. ಬಿಜೆಪಿ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದ್ದು, ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರನ್ನು ಕನಿಷ್ಠ 25,000 ಮತಗಳ ಅಂತರದಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಸಂಘಟಿತವಾಗಿ ಕೆಲಸ ಮಾಡಿ ಹೆಚ್ಚಿನ ಮತಗಳನ್ನು ಸೆಳೆಯುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸಂಸದರಾಗಿರುವಂತಹ PC ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಬ್ ಬಾಣಿಗೆ, ಶಾಸಕರಾದ ಸಿದ್ದು ಸೌದಿ, ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡ ಪಾಟೀಲ್, ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ, P ಶ್ರೀರಾಮುಲು ಸೇರಿದಂತೆ JDS ಹಾಗೂ ಬಿಜೆಪಿ ಪಕ್ಷದ ಹಲವು ನಾಯಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಈಗ ಬಂದಿದ್ರಲ್ಲ ನೋಡ್ಲಿಲ್ಲ ನೀವು? ಮಾಡ್ತೀವಿ, ಎಲ್ಲಾರು ಕೂಡ ಮಾಡ್ತಾರ, ಎಲ್ಲಾರು ಕೂಡ ಮಾಡ್ತೀವಿ. ಈಗ ಯಾವ ತರ ರಾಜ್ಯಾಧ್ಯಕ್ಷರು ಎಲ್ಲಾರು ಕೂಡ ಮಾಡ್ತೀವಿ ಅಂತ ಹೇಳಿದ್ರು, ಮತ್ತೆ ಯಾವ ತರ ಶುಭ ಮುಹೂರ್ತದಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಶ್ರೀರಾಮುಲು ಅವರು, ಗೋವಿಂದ್ ಕಾರಜೋಳ ಅವರು, ಅರವಿಂದ್ ಲಿಂಬಾವಳಿ ಅವರು, ಮುರುಗೇಶ್ ನಿರಾಣಿ ಅವರು, ಗದ್ದಿಗೌಡರು, PH ಪೂಜಾರ್ ಅವರು, ನಮ್ಮ JDS ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು ನಾಡಗೌಡರು ಕೂಡ ಬಂದಿದ್ದಾರೆ. ನಾರಾಯಣ ಸ್ವಾಮಿ ಬಾಂಡಿಗೆ ಅವರು ಕೂಡ ಇದ್ದಾರೆ. ಇದರ ಅರ್ಥ ಇಷ್ಟೇನೆ, ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕಿಳಿದಿರುವಂತದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೇ ಹೇಳುವಂಥದ್ದು, ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ನನಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಶಿಗ್ಗಾವಿನಲ್ಲಿ ಯಾಕೆ ಸೋತರು, ಕನಕ ಅಲ್ಲಿ ಯಾಕೆ ಸೋತರು, ಅದೆಲ್ಲ ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ದಾವಣಗೆರೆಯಲ್ಲೂ ಕೂಡ ಒಂದು ಇತಿಹಾಸ ಸೃಷ್ಟಿ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಮುಖೇನ. ಬಾಗಲಕೋಟೆನಲ್ಲೂ ಸಹ ನಮ್ಮ ಚರಂತಿಮಠ ಸಾಹೇಬರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲುವ ಮುಖೇನ ಒಂದು ಹೊಸ ದಾಖಲೆಯನ್ನ ಬರೆಯೋರಿದ್ದಾರೆ. ಥ್ಯಾಂಕ್ ಯು. ಅಂದ್ರೆ ಸರ್ಕಾರ ಏನಾದ್ರೂ ಸ್ವಲ್ಪ ಆದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರ, ಯಾವ ಕಾರಣಕ್ಕಾಗಿ ಈ ಪಾರ್ಟಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ. ಹಿಂದನೂ ಸಹಿತ ಅನೇಕ ಸರ್ತಿ ಬೈ ಎಲೆಕ್ಷನ್ ದಲ್ಲಿ ಸರ್ಕಾರದ ಒಟ್ಟಾರೆ ನೆಗೆಟಿವ್ ಅಪ್ರೋಚ್ನಿಂದಾಗಿ, ಸರ್ಕಾರದ ಭ್ರಷ್ಟಾಚಾರದಿಂದಾಗಿ, ಸರ್ಕಾರದ ಎಂಟಿ ಇನ್ಕಮ್ನಿಂದಾಗಿ ಅನೇಕ ಸರ್ತಿ ನಾವು ಗೆದ್ದಿದ್ದೆ. ಇಲ್ಲಿ ನಿಂತಾರ ನೋಡ್ರಿ, ಇಲ್ಲಿ ಪೂಜಾರಿ ಸರ್ ನಮ್ ಜೋಡಿನೇ ಇದ್ದಾರೆ ಮತ್ತು ಅವರು ನಾಮಿನೇಷನ್ ಈಗ ನಮ್ ಜೊತೆಗೆ ಬಂದಿದ್ರು. ನಾವೆಲ್ಲರನ್ನೂ ಕೂಡಿಸಿ ಮಾತುಕತೆ ಮಾಡಿ ಯಾವುದೇ ಸಣ್ಣ ಆಸ್ ಇಟ್ ಈಸ್ ಅಂತ ಬಹಳ ದೊಡ್ಡದಾದಂತಹ ಸಂಗತಿ ಏನಿರದೇ ಇದ್ರು ಸಹಿತ ಒಟ್ಟಿಗೆ ಕೂತು ಮಾತನಾಡಿ ಎಲ್ಲವನ್ನು ಸರಿ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ತು ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಸಂಗತಿಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಜಗತ್ತಿನಾದ್ಯಂತ ಇವತ್ತು ಎಲ್ಲ ಕಡೆ ಯುದ್ಧದ ಕಾರ್ಮೋಡ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಇಸ್ರಾಯೇಲ್, ಅಮೆರಿಕ, ಇರಾನ್ ಮೇಲೆ, ಇರಾನ್ ಪಾಕಿಸ್ತಾನ, ರಷ್ಯಾ, ಉಕ್ರೇನ್, ತೈವಾನ್, ಚೈನಾ ಮಧ್ಯೆ ಬಿಗುವಿನ ವಾತಾವರಣ. ಈ ಎಲ್ಲದರ ಮಧ್ಯದಲ್ಲಿ ಅತ್ಯಂತ ಶಾಂತಿಯುತವಾಗಿ, ಅಷ್ಟೇ ರೀತಿಯಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಆರ್ಥಿಕತೆಯಾಗಿ ಇವತ್ತು ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ಈ ಎಲ್ಲ ಸಂದರ್ಭದಲ್ಲಿ ನಾನು ಒಂದು ಹೇಳಲಿಕ್ಕೆ ಬಯಸೋದು, ಕೆಲವರು ವಿಶೇಷವಾಗಿ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿಯೂ ಸಹಿತ ಮತ್ತು ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿಯೂ ಗಮನದಲ್ಲಿಟ್ಟುಕೊಂಡು ಸುಳ್ಳು ಸುದ್ದಿಗಳನ್ನ ಹರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 3 ವಾರ ಆಯ್ತು ಇವತ್ತು ಯುದ್ಧ ಶುರುವಾಗಿ, 3 ವಾರಕ್ಕಿಂತ ಜಾಸ್ತಿ ಆಯ್ತು. ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ಪೆಟ್ರೋಲು, ಡೀಸೆಲ್ಗೆ ಕೊರತೆ ಆಗಲಾರದಂತೆ ನಾವು ಅತ್ಯಂತ ಸೂಕ್ತವಾದಂತಹ ಕ್ರಮವನ್ನ ಪ್ರಧಾನಮಂತ್ರಿಗಳು ನ್ಯಾಚುರಲ್ ಗ್ಯಾಸ್, LNG ಯಾವುದೇ ಸಮಸ್ಯೆ ಇಲ್ಲ. LPG ಸೋರ್ಸ್ ಕಮ್ಮಿ ಇರೋದ್ರಿಂದ ಇಡೀ
ನಾನು ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಸಮಸ್ಯೆಯ ಮಧ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದನ್ನು ಕೂಡ ಬಹಳ ಅತ್ಯುತ್ತಮವಾಗಿ ನಾವು ಮ್ಯಾನೇಜ್ ಮಾಡಿದ್ದೇವೆ. ಕೇವಲ ಕೆಲವು ದೇಶಗಳ ಏನೋ LPG ಮತ್ತು ತೈಲ ತುಂಬಿದ ಹಡಗುಗಳು ಬರ್ತಾ ಇದ್ದಾವೆ, ಶಿಪ್ಮೆಂಟ್ಗಳು, ಅದು ಕೇವಲ ಭಾರತದಲ್ಲಿ ಮಾತ್ರ ಬರ್ತಾ ಇದೆ. ಮತ್ತು ಈ ಬಾಗಲಕೋಟೆ ಜಿಲ್ಲೆ ಹೆಂಗಿದೆ ಅಂತಂದ್ರ, ಇತಿಹಾಸವನ್ನು ನೀವು ಗಮನಿಸಿದರೆ ಹುನಗುಂದ್ ವಿಧಾನಸಭಾ ಕ್ಷೇತ್ರದ್ದೇನು ಬೈ ಎಲೆಕ್ಷನ್ ಆಗಿತ್ತು, ಆವಾಗ ನಾವು ಫಸ್ಟ್ ಟೈಮ್ ಅವತ್ತು ಪ್ರಗತಿಪರ ಜನತಾದಳ ಅಂತ ಒಂದು ಜನತಾದಳ ಇತ್ತು. ಆ ಜನತಾದಳ ಕಾಂಗ್ರೆಸ್ ಮಧ್ಯೆ ಫೈಟ್ ಅಂತ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಕ್ಲೋಸ್ ಸೆಕೆಂಡ್ ಬಂದಾಗಿನಿಂದ ಇಡೀ ಈ ಭಾಗದಲ್ಲಿ ಒಂದು ಬಹಳ ದೊಡ್ಡ ಸ್ಪೀಡ್, ವೇಗ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಈ ಚುನಾವಣೆಯಿಂದ ಸಹಿತ ಇದೊಂದು ದೊಡ್ಡ ತಿರುವನ್ನ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಕೊಡಲಿದೆ. ಅದಕ್ಕೆ ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಮುಖಂಡರು, ವಿಶೇಷವಾಗಿ ಜಿಲ್ಲೆಯ ಮುಖಂಡರು ಒಟ್ಟಾಗಿ ಕೆಲಸ ಮಾಡುವ ದೃಷ್ಟಿಯಿಂದನೂ ಮತ್ತು ಅದರ ಜೊತೆಗೆ ಸ್ಟ್ರಾಟಜಿಕ್ ಆಗಿ ಕೆಲಸ ಮಾಡುವ ದೃಷ್ಟಿಯಿಂದನೂ ನಾವು ಕಮಿಟಿಯನ್ನು ಮಾಡಿದ್ದೇವೆ, ಸನ್ಮಾನ್ಯ ರಾಜ್ಯ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ. ಮತ್ತು ಎಲ್ಲ ಪ್ರಮುಖರು ಇಲ್ಲಿ ಸಮಯವನ್ನು ಕೊಟ್ಟು ಕೆಲಸವನ್ನ ಮಾಡ್ತಾರೆ. ಭಾರತದ ವಿದೇಶಾಂಗ ನೀತಿ ಎಲ್ಲರನ್ನೂ ಒಳಗೊಂಡಂತ ವಿದೇಶಾಂಗ ನೀತಿ ಇರೋದ್ರಿಂದ ನಮಗೆ, ಆದ್ರೆ LPG ಸೋರ್ಸಸ್ ಜಗತ್ತಿನಾಗ ಕಮ್ಮಿ ಇರೋದ್ರಿಂದ ಅದನ್ನ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಊಹಾಪೋಹಗಳಿಗೆ ಯಾರು ಕಿವಿಗೊಡೋ ಅಗತ್ಯ ಇಲ್ಲ. ಭಾರತ ಸರ್ಕಾರ ಇದರ ಬಹಳ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಮತ್ತು ನಾನು ಇನ್ನೊಂದು ಮನವಿ ಮಾಡ್ತೀನಿ, ಇಲ್ಲಿಯೂ ಕೂಡ ನಾವು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಈಗಾಗಲೇ ಸನ್ಮಾನ್ಯ ಗದ್ದಿಗೌಡರು, ನಮ್ಮೆಲ್ಲ ಶಾಸಕರು, ಇವರು ಈ ಹಿಂದೆನೆ ನಮ್ಮ ಸರ್ಕಾರ ಬಂದ ನಂತರ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ ಮೇನ್ ಪೈಪ್ ಗ್ಯಾಸ್ ಲೈನ್ ಹೋಗಿದೆ ಅಲ್ಲಿ ತಕ್ಷಣ ಅವರು ಆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ ತೆಗೆದುಕೊಳ್ಬೇಕು. ಯಾಕಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಹಂಗಾಗಿ ಯಾವುದೇ ರೀತಿಯಾದಂತ ತೊಂದರೆ ಅಂದ್ರೆ ಪ್ಯಾನಿಕ್ ಆಗಿ ಬುಕ್ ಮಾಡುವಂತ ಅಗತ್ಯತೆ ಇಲ್ಲ. ಸರ್ಕಾರ ಎಲ್ಲ ರೀತಿಯಂತ ಮಾನಿಟರ್ ಅನ್ನ ನಾವು ಮಾಡ್ತಾ ಇದ್ದೀವಿ. LPG ಬಗ್ಗೆ ಜಗತ್ತಿನಾಗ ಸೋರ್ಸ್ ಕಮ್ಮಿ ಇರೋದ್ರಿಂದ ಸಮಸ್ಯೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಅದರ ಸಮಸ್ಯೆಯನ್ನ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ.